ಪಂಚ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಅಂತಲೇ ಜನ ಅದರಲ್ಲಿ ಮುಳುಗಿದ್ದಾರೆ. ಇನ್ನೇನು ಅವ್ರಿಗೆ ನೆನಪಿಲ್ಲ ಅಂತ ರಾಜ್ಯ ಸರ್ಕಾರ ಅಂದ್ಕೊಂಡಂಗೆ ಕಾಣಿಸ್ತದೆ. ಕಾರಣ ಯಾಕಪ್ಪ ಅಂದ್ರೆ ಎಷ್ಟೋ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಅರ್ಧ ಹೊಟ್ಟೆಯನ್ನ ತುಂಬಿಸಿ ಕಳಿಸ್ತಾ ಇದ್ದಾರೆ. ಈ ಕಡೆ ಮೊಟ್ಟೆನೂ ಇಲ್ಲ, ಹಾಲು ಇಲ್ಲ, ಹಾಲಿನ ಪೌಡ್ರು ಇಲ್ಲ. ಗುಪ್ತವಾಗಿ ಎಲ್ಲವನ್ನ ಅಲ್ಲಲ್ಲೇ ಮರೆಮಾಚೋ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. 2 ತಿಂಗಳಿನಿಂದ ರಾಜ್ಯದ ಅಂಗನವಾಡಿಗೆ ಆಹಾರ ಸರಬರಾಜು ಬಂದ್. ಪಬ್ಲಿಕ್ ಟಿವಿ ವಿಶೇಷ ಕಾರ್ಯಾಚರಣೆಯಲ್ಲಿ ಆಹಾರ ಸಮಸ್ಯೆ ಬಯಲಿಗೆ. ಸಿಎಂ ಸಿದ್ದರಾಮಯ್ಯರ ಕ್ಷೀರಭಾಗ್ಯಕ್ಕೂ 2 ತಿಂಗಳಿಂದ ತಿಲಾಂಜಲಿ. 2 ತಿಂಗಳಿನಿಂದ ಆಹಾರ ಅಡ್ಜಸ್ಟ್ ಮಾಡ್ತಿರುವ ಕಾರ್ಯಕರ್ತೆಯರು. ರಾಜ್ಯದಲ್ಲಿ ಅಂಗನವಾಡಿಗಳಿಗೆ ಕಳೆದ 2 ತಿಂಗಳಿನಿಂದ ಆಹಾರ ಪೂರೈಕೆ ಬಂದಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಕ್ಷೀರಭಾಗ್ಯಕ್ಕೂ ತಿಲಾಂಜಲಿ ಇಡಲಾಗಿದೆ. ಕುಂಟು ನೆಪ ಹೇಳಿ ಹಳೆ ಆಹಾರ ಸಾಮಗ್ರಿಗಳನ್ನ ಅಡ್ಜಸ್ಟ್ ಮಾಡಿಕೊಳ್ಳುವಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೇ ತಿಳಿಸಿದ್ಯಂತೆ. ನವೆಂಬರ್ನಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಪದಾರ್ಥ ಬಂದಿದ್ದು ಬಿಟ್ರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಆಹಾರ ಪೂರೈಕೆಯಾಗಿಲ್ಲ. ಈ ಬಗ್ಗೆ ಮಾಹಿತಿ ಪಡ್ಕೊಂಡಂತಹ ಪಬ್ಲಿಕ್ ಟಿವಿ ಸತ್ಯಾಸತ್ಯತೆಗಳನ್ನ ತಿಳಿಸೋ ನಿಟ್ಟಿನಲ್ಲಿ ರಹಸ್ಯ ಕಾರ್ಯಾಚರಣೆ ನಡೆಸಿದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಪೋಸ್. ರಾಜ್ಯದಲ್ಲಿ ಅಂಗನವಾಡಿಗಳಿಗೆ ಕಳೆದ 2 ತಿಂಗಳಿಂದ ಆಹಾರವೇ ಬರ್ತಾ ಇಲ್ಲ. ಇನ್ನು ಬಹುನಿರೀಕ್ಷಿತ ಸಿಎಂ ಸಿದ್ದರಾಮಯ್ಯ ಅವರ ಕ್ಷೀರಭಾಗ್ಯಕ್ಕೂ ಕೂಡ ಕಳೆದ 3 ತಿಂಗಳಿಂದಲೇ ತಿಲಾಂಜಲಿ ನೀಡಲಾಗಿದೆ. ಹಾಗಿದ್ರೆ ಅಂಗನವಾಡಿಗಳಿಗೆ ಫುಡ್ ಸರಬರಾಜು ಆಗ್ತಾ ಇದೆಯಾ? ಯಾಕೆ ತಡವಾಯಿತು? ಇದರಿಂದಿರುವಂಥ ಕಾರಣದ ಕೈಗಳು ಏನು ಮಸಲತ್ತು ಮಾಡ್ತಾ ಇದ್ದಾವೆ ಅನ್ನೋದನ್ನು ಇವತ್ತು ಬಿಗ್ ಎಕ್ಸ್ಪೋಸ್ ಮೂಲಕ ನಿಮಗೆ ತೋರಿಸ್ತೇನೆ. ಬನ್ನಿ ನನ್ನ ಜೊತೆ. ಅಂಗನವಾಡಿಗಳಲ್ಲಿ 2 ತಿಂಗಳಿಂದ ಯಾಕೆ ಫುಡ್ ಬರ್ತಾ ಇಲ್ಲ ಅನ್ನೋದು ರಹಸ್ಯ ಕಾರ್ಯಾಚರಣೆ ಮುಖಾಂತರ. ಅಂಗನವಾಡಿ ಕೇಂದ್ರ ನಂಬರ್ 1 ಡಿಸೆಂಬರ್ನಿಂದ ಸ್ಟಾಕ್ ಬಂದಿಲ್ಲ. ಬೇರೆ ಅಂಗನವಾಡಿಗಳ ಫುಡ್ ಅಡ್ಜಸ್ಟ್ ಮಾಡ್ತಿದ್ದೀವಿ. ಅಂಗನವಾಡಿ ಕೇಂದ್ರ ನಂಬರ್ 2 ಡಿಸೆಂಬರ್ ಜನವರಿ ಆಹಾರ ಬಂದಿಲ್ಲ. ಹಿರಿಯ ಅಧಿಕಾರಿಗಳು ಮಾಹಿತಿ ನೀಡ್ತಿಲ್ಲ. ಇದು ಹುಬ್ಬಳ್ಳಿಯೊಂದರ ಅಂಗನವಾಡಿ ಪರಿಸ್ಥಿತಿ. ಆಹಾರ ಯಾಕೆ ಪೂರೈಕೆ ಆಗ್ತಿಲ್ಲ ಅನ್ನೋ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಪಬ್ಲಿಕ್ ಟಿವಿ ಎಂಎಸ್ಪಿಟಿಸಿ ಕೇಂದ್ರಕ್ಕೆ ಭೇಟಿ ನೀಡಿತು. ಇಲ್ಲಿ ಅಂಗನವಾಡಿಗಳ ಅಗತ್ಯಕ್ಕೆ ತಕ್ಕಂತೆ ಆಹಾರಗಳನ್ನ ಪ್ಯಾಕ್ ಮಾಡಿ ಪೂರೈಕೆ ಮಾಡ್ತಾರೆ. ಹುಬ್ಬಳ್ಳಿ ತಾರಿಹಾಳದಲ್ಲಿ ಈ ಕೇಂದ್ರ ಇದ್ದು ಇಲ್ಲಿಂದ ಹುಬ್ಬಳ್ಳಿ ಗ್ರಾಮೀಣ ಮತ್ತು ಕುಂದಗೋಳ ತಾಲೂಕ್ ತನಕ ಆಹಾರ ಸರಬರಾಜು ಆಗುತ್ತೆ. ಇಲ್ಲಿ ನಮ್ಮ ಪಬ್ಲಿಕ್ ಟಿವಿ ತಂಡಕ್ಕೆ ಸಿಕ್ಕ ಉತ್ತರವನ್ನ ನೀವೇ ಕೇಳಿ. ಅಂದ್ರೆ ಒಂದು ಸ್ವಲ್ಪ ಹೊಸ ಮೆನು ಸಲುವಾಗಿ ಒಂದು ಸ್ವಲ್ಪ ಲೇಟ್ ಆಗೈತೆ. ಅದೇ ಎಷ್ಟನೇ ತಾರೀಕು? LDP HDP ಎಲ್ಲ ಮೆಟೀರಿಯಲ್ ಸರಿ, ಲಾಸ್ಟ್ ಮೆಟೀರಿಯಲ್ ಕೊಟ್ಟಿದ್ದೆ ಯಾವಾಗ? ನವೆಂಬರ್ದ ಡಿಸೆಂಬರ್ದಾಗ ಕೊಟ್ಟಿವ್ರಿ ಸರ್. ಈಗ ಡಿಸೆಂಬರ್ದ ಜನವರಿ ತಿಂಗಳದಾಗ ಕೊಡ್ತೀವಿ. ಯಾಕೆ ಲೇಟ್ ಆಯ್ತು ಅಂತ? ಒಂದು ಸ್ವಲ್ಪ ಇದು ಸಪ್ಲೈ ಮೆನು ಎಲ್ಲ ಚೇಂಜ್ ಆಗ್ಯಾವಲ್ಲ ಸರ್. ಎಲ್ಲ ಪ್ಯಾಕಿಂಗ್ ಮೆಟೀರಿಯಲ್ಸ್ ಎಲ್ಲಾನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇಲ್ಲ ಒಂದು ತಿಂಗಳದಂಗಂದ್ರೆ ಕೊಡೋಂಗಿಲ್ಲ ಅಂತಿಲ್ಲ ಸರ್, ಕೊಡಂತಿದೀವಿ. ಕೊಡಾಕ್ ಹೋಗಿ ಗಾಡಿ ಹೋಗಿದಾವ ಆಲ್ರೆಡಿ. ನೀವು ಅದನ್ನ ನೋಡ್ಬೋದು ಸರ್. ಇಲ್ಲಿ ಕೇಳ್ರಿ, ನಾವ್ ಒಂದ್ ಮಾತು ಹೇಳ್ತೇನೆ ಕ್ಲಿಯರ್ ಆಗಿ ಫಸ್ಟ್ ಕೇಳ್ರಿ. ಇಲ್ಲಿ ಈಗ ನೀವು ಡಿಸೆಂಬರ್ ಹಾರ್ಸ ಅಂತೀರಾ ಅಂತ ಈ ತರ ಕೇಳಂತಿಲ್ಲ. ಹಾರ್ಸ ಅಂತಿಲ್ಲ. ಈಗ ಗಾಡಿಗಳು ಹೊಂಟಿದೆ. ಈಗ ಇಲ್ಲಿ ಡಿಸೆಂಬರ್ದು ಫುಡ್ ಇನ್ನೂ ಇದೆ. ಈ ಗಾಡಿಗಳು ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ. ನೀವು ಅಂಗನವಾಡಿ ಹೋಗಿ ನೋಡ್ಬೋದು. ಹೌದಾ? ಈಗ ಪ್ರೊಡಕ್ಷನ್ ಜನವರಿದು ನಡೆದಿದೆ. ಅದು ಇನ್ನೂ 1 ವೀಕ್ ಅಲ್ಲಿ ಅದು ಸ್ಟಾರ್ಟ್ ಆಗುತ್ತೆ, ಹೋಗುತ್ತೆ. ಆಮೇಲೆ ಫೆಬ್ರವರಿ ಅದು ಮುಗಿತೀವಿ, ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ ಎಂಡ್ ಒಳಗಡೆ ಫೆಬ್ರವರಿ ಮಾಲು ಕೊಟ್ಟು ಬಿಡ್ತೀವಿ. ಇದು ಫಸ್ಟ್ನೇ ಹೊಸ ಮೆನು, ಹೊಸದ ಎಲ್ಲಾ ಸೆಟಪ್ ಆಗಿದ್ದಕ್ಕೆ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಇನ್ನು 2 ತಿಂಗಳು ಅಂಗನವಾಡಿಗಳಿಗೆ ಆಹಾರ ಪೂರೈಕೆ ಆಗದೆ ಇರೋದಕ್ಕೆ ಕಾರಣ ಆಹಾರ ಇಲಾಖೆಯ ಹೊಸ ಬದಲಾವಣೆ. ಇಷ್ಟು ದಿನ ಎಂಎಸ್ಪಿಟಿಸಿಯೇ ನೇರವಾಗಿ ಆಹಾರ ಸಾಮಗ್ರಿಗಳನ್ನ ಖರೀದಿಸಿ ಅವನ್ನ ಪ್ಯಾಕ್ ಮಾಡಿ ಅಂಗನವಾಡಿಗಳಿಗೆ ಪೂರೈಕೆ ಮಾಡ್ತಿತ್ತು. ಆದ್ರೆ ಈ ಆಹಾರ ಪದಾರ್ಥಗಳ ಗುಣಮಟ್ಟದ ಬಗ್ಗೆ ಆರೋಪಗಳು ಕೇಳ್ಬಂದಿತ್ತು. ಇದರಿಂದ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂಗನವಾಡಿಯಲ್ಲಿ ಗರ್ಭಿಣಿಯರು, ಮಕ್ಕಳು, ಬಾಣಂತಿಯರು ಊಟ ಮಾಡ್ತಾರೆ, ಅವರಿಗೆ ಕಳಪೆ ಮಟ್ಟದ ಆಹಾರ ನೀಡುವುದು ಸರಿಯಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಚಾಟಿ ಬೀಸಿತ್ತು. ಅಲ್ಲದೆ ಗುಣಮಟ್ಟದ ಆಹಾರ ಪೂರೈಕೆ ಮಾಡೋದಕ್ಕೆ ಸೂಚನೆ ಕೊಟ್ಟಿತ್ತು. ಅದರಂತೆ ಈ ವರ್ಷದಿಂದ ಅಂಗನವಾಡಿಗಳಿಗೆ ಪೂರೈಕೆ ಆಗೋ ಆಹಾರದ ಮೇಲೆ ಗುಣಮಟ್ಟ ಕಾಪಾಡೋದಕ್ಕೆ ಬಿಎಸ್ಐ ಅಂಗವನ್ನ ಆರಂಭಿಸಿದೆ. ಇನ್ನು ಬಿಎಸ್ಐ ಗುಣಮಟ್ಟದ ಆಹಾರವನ್ನ ಖರೀದಿಸಿ ಪರಿಶೀಲಿಸಿ ಎಂಎಸ್ಪಿಟಿಸಿಗಳಿಗೆ ನೀಡಬೇಕು. ಇನ್ನು ಬಿಎಸ್ಐ ಆಹಾರ ಸಾಮಗ್ರಿಯನ್ನ ಪೂರೈಕೆ ಮಾಡೋದು ತಡವಾಗಿದ್ರಿಂದ 2 ತಿಂಗಳಿಂದ ಅಂಗನವಾಡಿಗೆ ಆಹಾರ ಪೂರೈಕೆ ಆಗ್ತಿಲ್ಲ. ಇಲ್ಲ, ಈಗ ಹೊಸ ಫುಡ್ ಬಂದಿದೆ BIS ಅಂತ ಹೇಳಿ. ಹಾಗಾಗಿ ಈ ಸರಿ ಒಂದು ಸ್ವಲ್ಪ ತಡ ಆಗಿದೆ. ಈಗ 29ರಿಂದ ನಮ್ಮದೆಲ್ಲ ಟ್ರಾನ್ಸ್ಪೋರ್ಟ್ ಸ್ಟಾರ್ಟ್ ಆಗಿದೆ. ಇನ್ನೂ ನಮಗೆ 10 ದಿವಸಕ್ಕೆ ಆಗುವಷ್ಟು ಫುಡ್ ಇದೆ ಹಳೆದು. ಅದು ಮುಗಿಸಿದ ಮೇಲೆ ನಾವು ಈ BIS ಹೊಸ ಫುಡ್ಡನ್ನು ಸ್ಟಾರ್ಟ್ ಮಾಡ್ತೀವಿ. ಒಂದು 15 ದಿವಸ ತಡ ಆಗಿದೆ. BIS ಹೊಸದು ಬಂದಿದ್ದಕ್ಕೆ ಅದೆಲ್ಲ ಟೆಂಡರಿಂಗ್ ಪ್ರೊಸೆಸ್, ಪ್ಯಾಕಿಂಗ್ ಪ್ರೊಸೆಸ್, ಆಮೇಲೆ ಅದು ವೀಟ್ ಬೇಸ್ಡ್ ಇರೋದ್ರಿಂದ ಅಲ್ಲಿ ಪ್ರೊಸೀಜರ್ ಸ್ವಲ್ಪ ಟೈಮ್ ತಗೊಂಡಿದೆ. ಅದಕ್ಕೆ BIS. ಇದಲ್ಲದೆ ಕಳೆದ 3 ತಿಂಗಳಿಂದ ಅಂಗನವಾಡಿ ಕೇಂದ್ರಗಳಿಗೆ ಹಾಲಿನ ಪೌಡರ್ ನೀಡುವುದನ್ನ ನಿಲ್ಲಿಸಲಾಗಿದೆ. ಇದಕ್ಕೆ KMF ಕಾರಣ ಅಂತಿದೆ.
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೇಳುವಷ್ಟು ಹಾಲಿನ ಪೌಡರ್ ಅನ್ನ ಕೆಎಂಎಫ್ ಪೂರೈಕೆ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಿದ್ಯಂತೆ. ಹೀಗಾಗಿ ಅದನ್ನ ಸಹ 3 ತಿಂಗಳಿಂದ ನಿಲ್ಲಿಸಲಾಗಿದ್ಯಂತೆ. ಅದು ನಾವು KMFಗೆ ಎಲ್ಲ ಇಂಡೆಂಟ್ ಕೊಟ್ಟಿದ್ದೀವಿ. KMFನಲ್ಲೇ ಸ್ವಲ್ಪ ಹಾಲಿನ ಪುಡಿ ಉತ್ಪಾದನೆ ಸಮಸ್ಯೆ ಆಗಿರೋದ್ರಿಂದ ಅವರು ನಮಗೆ ಸಪ್ಲೈ ಮಾಡಿಲ್ಲ. ನಾವು ಪ್ರತಿ ತಿಂಗಳು ಇಂಡೆಂಟ್ ಮಾಡಿ ಹೌದೌದು KMF ನಮ್ದೇನಿಲ್ಲ, ನಾವು ಪ್ರತಿ ತಿಂಗಳು ಇಂಡೆಂಟ್ ಕೊಡುವಂಗೆ ಕೊಟ್ಟಿದ್ದೀವಿ. ಅಲ್ಲಿ ಸಪ್ಲೈ ತಡ ಆಗಿದೆ, ಬಟ್ ನಮ್ಮ ಫೀಡಿಂಗ್ ಎಲ್ಲೂ ಸ್ಟಾಪ್ ಆಗಿಲ್ಲ. ನೋಡಿದ್ರಲ್ಲ ಯಾಕೆ ರಾಜ್ಯದ ಅಂಗನವಾಡಿಗಳಿಗೆ ಆಹಾರ ಪೂರೈಕೆ ತಡವಾಗ್ತಿದೆ ಅನ್ನೋ ಸತ್ಯವನ್ನ. BSI ಟ್ರೈನಿಂಗ್ ನೆಪ, ಆಹಾರ ಪೂರೈಕೆ ಕವರ್ ಪ್ರಿಂಟಿಂಗ್ ನೆಪ ಹೇಳಿ 2 ತಿಂಗಳಿಂದ ಬಡ ಮಕ್ಕಳ ಅನ್ನ ಹಾಲು ಕಸಿತಾ ಇರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಇಲಾಖೆಯ ಈ ನೀತಿ ಸರ್ಕಾರಕ್ಕೆ ಗೊತ್ತಿದ್ಯಾ, ಗೊತ್ತಿದ್ರೂ ಸುಮ್ಮನಿದ್ದಾರಾ ಅನ್ನೋದಕ್ಕೆ ಸರ್ಕಾರವೇ ಉತ್ತರ ಕೊಡಬೇಕಾಗಿದೆ. ನೋಡಿದ್ರಲ್ಲ, ಇದು ಪರಿಸ್ಥಿತಿ. ಹಲವು ಕುಂಟು ನೆಪ ಹೇಳಿ ಒಂದು ರೀತಿಯಲ್ಲಿ ಆಹಾರ ಸರಬರಾಜು ಮಾಡಬೇಕಾದ ಕೇಂದ್ರಗಳೇ ಆಹಾರಕ್ಕೆ ತಡೆಯನ್ನು ಇಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಈ ಆಹಾರದ ತಡವಾದ ಬಗ್ಗೆ ಇರುವಂತಹ ಬಗ್ಗೆ ತನಿಖೆ ಆಗಬೇಕಿದೆ. ಇದರ ಜೊತೆಗೆ ಕೆಲವೊಂದಿಷ್ಟು ಸಂಸ್ಥೆಗಳು ಏನೆಲ್ಲ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾವೆ ಬಡವರ ಆಹಾರವನ್ನು ಒಡೆಯಲು, ಆ ಒಂದು ತನಿಖೆಯು ಕೂಡ ನಡೀಬೇಕಾಗಿರುವಂಥದ್ದು. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ TV, ಹುಬ್ಬಳ್ಳಿ.